ತಂಗಿ ವಿರುದ್ಧ ನಟಿ ಕಾರುಣ್ಯ ರಾಮ್ ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಕೇಸ್ ಸಂಬಂಧ ಸಿಸಿಬಿ ಪೊಲೀಸರಿಂದ ವಿಚಾರಣೆ ಮಾಡಲಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗಿದ್ರು ನಟಿ ಕಾರುಣ್ಯ ರಾಮ್. ವಿಚಾರಣೆ ಬಳಿಕ ಈ ಕಾರುಣ್ಯ ರಾಮ್ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಕೇಳಿದಂತ ಪ್ರಶ್ನೆಗಳಿಗೆ ಕಾರುಣ್ಯ ರಾಮ್ ಉಡಾಫೆ ಉತ್ತರ. 5 ಜನರ ವಿರುದ್ಧ ನಾನು ದೂರು ಕೊಟ್ಟಿದ್ದೆ. ಈ ಬಗ್ಗೆ ನಿಮ್ ಜೊತೆ ಮಾತನಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ ಅಂತ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿದ ಕಾರುಣ್ಯ ರಾಮ್. ನಿಮ್ಮ ಜೊತೆ ಮಾತನಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ ಅಂತ ಹೇಳಿರೋದು. ವಿಚಾರಣೆ ಏನೆಲ್ಲ ಆಯಿತು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಉಡಾಫೆ ಉತ್ತರ ಇದು. ಮಾತಾಡಲು ಇಷ್ಟ ಇಲ್ಲ ಅಂತ ಉಡಾಫೆ ಉತ್ತರವನ್ನ ಕೊಟ್ಟು ಅಲ್ಲಿಂದ ತೆರಳಿದ್ದಾರೆ. ನಿಮ್ಮ ಜೊತೆ ಮಾತನಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ ಅಂತ ಕೇಳಿದ್ದಾರೆ. ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಮಾತನಾಡೋದ್ರಿಂದ ಏನಾದರೂ ಸಮಸ್ಯೆ ಇತ್ಯರ್ಥ ಆಗುತ್ತಾ ನಿಮ್ಮ ಜೊತೆ ಮಾತನಾಡೋದ್ರಿಂದ ಅಂತ ಹೇಳಿದ್ದಾರೆ. ಬಿಡ್ರಪ್ಪ ಹೋಗ್ಲಿ, ಬಿಡ್ರಿ ಬಿಡ್ರಿ, ಬಿಡ ಶಿವ ಸಾಲ್ವ್ ಆಗುವಂತದಲ್ಲ. ಸಾಲ್ವ್ ಆಗುವಂತದಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಮೊದಲಿಗೆ ಈ ಪ್ರಕರಣದ ಬೆಳವಣಿಗೆ ಎಲ್ಲಿವರೆಗೂ ಬಂದಿದೆ, ತನಿಖೆ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಅನ್ನುವಂಥದ್ದು, ಇದ್ರ ಜೊತೆಗೆ ಕಾರುಣ್ಯ ರಾಮ್ ಅವರಿಗೇನು ನಟಿ ಅಂದ ತಕ್ಷಣ ಹೇಗೆ ಬೇಕಾಗಿ ಮಾತಾಡ್ಬಿಡೋದ ಮಾಧ್ಯಮಗಳಿಗೆ? ಇವರು ಸೆಲೆಬ್ರಿಟಿ ಆಗಿರೋ ಕಾರಣದಿಂದ ಒಂದಿಷ್ಟು ಜನ ಇವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ, ಇವ್ರನ್ನ ಅನುಕರಣೆ ಮಾಡೋರು ಇರ್ತಾರೆ. ಅವ್ರಿಗೇನು ಮೆಸೇಜ್ ಕೊಡ್ತಾರೆ ಈ ರೀತಿಯಾಗಿ ಮಾತನಾಡೋದು? ಆಮೇಲೆ ಇವರ ವೈಯಕ್ತಿಕ ಜೀವನ ಏನಲ್ಲ, ಅಂದ್ರೆ ಸಾರ್ವಜನಿಕವಾಗಿ ಗುರುತಿಸಿಕೊಂಡಂತ ವ್ಯಕ್ತಿ ಅನ್ನೋ ಕಾರಣಕ್ಕೆ ತಾನೇ ನಾವು ಹೋಗಿ ಮೈಕ್ ಹಿಡಿದಿರೋದು. ಅರುಣ್, ಇವತ್ತು ನಟಿ ಕಾರುಣ್ಯ ರಾಮ್ ತಮ್ಮ ತಂಗಿ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ರು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಇವತ್ತು ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಆಕೆಯನ್ನ ವಿಚಾರಣೆ ಮಾಡೋದಕ್ಕೆ ಕರೆದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಕೆ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದ್ ಸ್ವಲ್ಪ ಕೆಲವು ಹೊತ್ತು ಆಕೆಯನ್ನ ವಿಚಾರಣೆ ಮುಗಿಸಿ ಹೊರ ಬಂದಿರೋದು. ಆಗ ಮಾಧ್ಯಮದವರು ಆಕೆಯನ್ನ ಪ್ರಶ್ನೆ ಮಾಡಿದಾಗ ಏನ್ ಪ್ರಕರಣದ ಬಗ್ಗೆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಮಾಡಿದಾಗ ಆಕೆ ನಿಮ್ಗೆ ಮಾಹಿತಿ ಕೊಟ್ರೆ ಎಲ್ಲ ಸಾಲ್ವ್ ಆಗ್ಬಿಡ್ತಾ ಅಂತ ಹೇಳಿ ಒಂದು ರೀತಿ ಉಡಾಪೆ ಉತ್ತರವನ್ನು ಕೊಟ್ಟು ಆಕೆ ಅಲ್ಲಿಂದ ಹೊರಗಡೆ ಬಂದಿರ್ತಾರೆ. ನಂತರ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈಕೆ ಯಾರ ಮೇಲೆ ದೂರು ಕೊಟ್ಟಿದ್ದಾರೆ ಪ್ರತಿಭಾ, ಅವರು ಕೂಡ ಇವತ್ತು ಪೊಲೀಸ್ ಠಾಣೆಗೆ ಹಾಜರಾಗಿ ಹೇಳಿಕೆಯನ್ನ ದಾಖಲು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಭಾ ವಿರುದ್ಧ ಈಕೆ ಒಂದು ಅಶ್ಲೀಲವಾಗಿ ಕಾಮೆಂಟ್ ಅನ್ನ ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತೇಳಿ ಒಂದು ದೂರು ಕೊಟ್ಟಿರೋದು. ಈ ಒಂದು ದೂರದಲ್ಲಿ ತನ್ನ ತಂಗಿ ಸಮೃದ್ಧಿ ರಾಮ್ ಮತ್ತೆ ಇತರ 5 ಮೇಲೆ ಒಂದು ದೂರು ಕೂಡ ಕೊಟ್ಟಿರೋದ್ರಿಂದ ಪೊಲೀಸರು NCR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ರು. ಮತ್ತೆ ಇವತ್ತು ದೂರುದಾರೆ ಮತ್ತೆ ದೂರು ಕೊಟ್ಟಂತ ವ್ಯಕ್ತಿ ಮತ್ತೆ ಏನು ಮತ್ತೊಬ್ಬ ಮಹಿಳೆ ಏನಿದ್ರೆ ಇಬ್ಬರನ್ನು ಕೂಡ ಕರೆಸಿ ಒಂದು ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಈಕೆ ವಿಚಾರಣೆ ಮುಗಿಸಿ ಹೊರಗಡೆ ಬರುವಂತ ಸಮಯದಲ್ಲಿ ಈ ರೀತಿಯಾಗಿ ಉಡಾಪೆ ಉತ್ತರವನ್ನು ಕೊಟ್ಟು ಅಲ್ಲಿಂದ ಹೊರಗಡೆ ಬರ್ತಾರೆ. ಸದ್ಯ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದು ಇದರಲ್ಲಿ ಭಾಗಿಯಾಗಿರುವಂತಹ ಎಲ್ಲಾ ವ್ಯಕ್ತಿಗಳನ್ನ ಕರೆಸಿ ಒಂದು ಹೇಳಿಕೆ ದಾಖಲು ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಅರುಣ್, ಓಕೆ ಮುನಿರಾಜು, ಇವರು ಸಿನಿಮಾ ಮಾಡಿದಾಗ ಅಥವಾ ಏನೋ ಒಂದು ಇವೆಂಟ್ ಆಗಿದೆ ಅಂದಾಗ ಅಲ್ಲಿ ಮಾಧ್ಯಮಗಳು ಬೇಕು, ಅಲ್ಲಿ ಪ್ರಚಾರ ಬೇಕು, ಅಲ್ಲಿ ಕರೆದು ಮಾತನಾಡೋದು. ಓಕೆ, ಈಗ ಏನೋ ಸಮಸ್ಯೆ ಬಂದಿದೆ, ಈ ಬಗ್ಗೆ ಮಾತನಾಡಿ ಅಂತ ಕೇಳಿದ್ರು ಕೂಡ, ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ, ಅವರು ಸೆಲೆಬ್ರಿಟಿ ಕೂಡ, ಸಿನಿಮಾ ನಟಿ, ಹಾಗಾಗಿ ನಾವು ಕೂಡ ಕೇಳಿರುವಂಥದ್ದು. ಈ ರೀತಿಯಾಗಿ ಉಡಾಫಿಯಾಗಿ ಮಾತನಾಡೋದು ಯಾಕೆ? ಆಗೊಂದು ಈಗೊಂದು ಅನ್ನೋ ರೀತಿ ಯಾಕೆ? ಖಂಡಿತ ಅರುಣ್, ಯಾಕಂದ್ರೆ ಈಕೆ ಸೆಲೆಬ್ರಿಟಿ ಆಗಿದ್ದಾರೆ ಮತ್ತೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ನಟಿಸಿರುವಂತದ್ದು. ಆದ್ರೆ ಈಕೆ ಈಗ ಒಂದು ದೂರನ್ನ ಕೊಟ್ಟು ಪೊಲೀಸ್ ಠಾಣೆ ಮೆಟ್ಟಿಲು ತನಕ ಬಂದಿರೋದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಆಕೆಯನ್ನ ಪ್ರಶ್ನೆ ಮಾಡಿದಾಗ ಆಕೆ ಬೇಕಾಬಿಟ್ಟಿಯಾಗಿ ಒಂದು ಆನ್ಸರ್ ಅನ್ನ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರೋದು. ಯಾಕಂದ್ರೆ ಆಕೆ ವಿಚಾರಣೆಗೆ ಬಂದಿದ್ದಾಳೆ ಅಂತೇಳಿ ಒಂದು ವಿಚಾರ ತಿಳಿದ ಬಳಿಕ ಅಲ್ಲಿ ಸಾಕಷ್ಟು ಮಾಧ್ಯಮದವರು ಕೂಡ ಜಮಾಯಿಸಿದ್ರು. ಮತ್ತೆ ಆಕೆಯನ್ನ ಪ್ರಶ್ನೆ ಮಾಡಿ ಈ ಒಂದು ಕೇಸ್ನ ಬೆಳವಣಿಗೆ ಮತ್ತೆ ತನಿಖೆ ಹೇಗಿದೆ ಅನ್ನೋದನ್ನ ಪ್ರಶ್ನೆ ಮಾಡಿದಾಗ ನಿಮ್ಮಿಂದ ಇದು ಸಾಲು ಆಗ್ಬಿಡ್ತಾ ಅಂತೇಳಿ ಉಡಾಪೆ ಉತ್ತರವನ್ನು ಕೊಟ್ಟು ಆಕೆ ಅಲ್ಲಿಂದ ಹೋಗ್ತಾರೆ. ಮತ್ತೆ ಇದು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ, 5 ವಿರುದ್ಧ ದೂರು ಕೊಟ್ಟಿದ್ದೀನಿ ಅಂತ ಹೇಳಿ ಒಂದು ರೀತಿ ನೆಗ್ಲಿಜೆನ್ಸ್ ಆಗಿ ಬಿಹೇವ್ ಮಾಡಿ ಆಕೆ ಅಲ್ಲಿಂದ ಹೋಗಿರೋದು. ಸದ್ಯ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಮತ್ತೆ ಏನು ಬೇರೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ರೆ ಅವರ ಒಂದು ಹೇಳಿಕೆ ದಾಖಲು ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾರೆ. ಆದ್ರೆ ಸಾರ್ವಜನಿಕದ ಜೀವನದಲ್ಲಿ ಈಕೆ ಏನಿದ್ರೆ ಈಕೆ ಈ ರೀತಿಯ ವರ್ತನೆ ಕೂಡ ಸಾಕಷ್ಟು ಬೇಸರವನ್ನ ತರಿಸುವಂತದ್ದು. ಯಾಕಂದ್ರೆ ಆಕೆ ನಿಂತು ಅಲ್ಲಿ ಮಾತಾಡಬಹುದಾಗಿತ್ತು, ಕೇಸ್ನ ಬೆಳವಣಿಗೆ ಏನಿದೆ ಮತ್ತೆ ಏನ್ ದೂರು ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು 2 ಮಾತು ಮಾತಾಡಬಹುದಾಗಿತ್ತು. ಆದ್ರೆ ಅದನ್ನು ನಿರಾಕರಿಸಿ ಆಕೆ ಉಡಾಪೆ ಉತ್ತರವನ್ನು ಕೊಟ್ಟು ಅಲ್ಲಿಂದ ನಂತರ ಮುಂದೆ ಸಾಗಿರುವಂತದ್ದು. ಅರುಣ್, ಓಕೆ, ಇವರ ಫ್ರಸ್ಟ್ರೇಷನ್ ಏನೋ ಇರಬಹುದು, ಅವರ ಸಮಸ್ಯೆ, ದಟ್ಸ್ ಫೈನ್. ಬಟ್ ಮಾಧ್ಯಮಗಳ ಮುಂದೆ ಮಾತನಾಡುವಂಥ ಸಂದರ್ಭದಲ್ಲಿ
ನೂರಾರು ಜನ, ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಹೀಗೆ ಮಾತಾಡಿದರೆ ಹೇಗೆ ಅಂದ್ಕೊಳ್ಬಹುದು ನಮ್ಮ ಬಗ್ಗೆ ಅನ್ನುವಂಥ ಒಂದು ಚಿಕ್ಕ ಪರಿಜ್ಞಾನ ಕೂಡ ಆದರೂ ಇರಬೇಕಾಗಿತ್ತು. ಈ ರೀತಿಯಾಗಿ ನಿಮ್ಮ ಜೊತೆ ಮಾತನಾಡಿದರೆ ನಮ್ಮ ಸಮಸ್ಯೆ ಬಗೆಹರಿದು ಬಿಡುತ್ತಾ ಅಂತ ಯೋಚನೆ ಮಾಡಿದವರು ಈ ರೀತಿಯಾಗಿ ಉಡಾಫಿಯಾಗಿ ಮಾತನಾಡಿದ್ದಕ್ಕೆ ಸಮಸ್ಯೆ ಬಗೆಹರಿದು ಬಿಡುತ್ತಾ ಹಾಗಾದ್ರೆ? ಖಂಡಿತ ಅರುಣ್, ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಇರೋದ್ರು ಒಂದು ಮಾತು ಮಾಧ್ಯಮಗಳಿಂದ ಮಾತಾಡ್ಬೇಕಾದ್ರೂ ಸ್ವಲ್ಪ ಏನು ಜ್ಞಾನ ಇಟ್ಕೊಂಡಾದ್ರೂ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಸುಮಾರು ಜನ ಮಾಧ್ಯಮಗಳನ್ನ ವಾಚ್ ಮಾಡ್ತಿರ್ತಾರೆ, ಸಾಕಷ್ಟು ಮಂದಿ ಅವರನ್ನ ಗಮನಿಸ್ತಾ ಇರ್ತಾರೆ. ಮತ್ತೆ ಆ ಒಂದು ಹೇಳಿಕೆ ಅವ್ರು ಕೊಡುವಂತ ಹೇಳಿಕೆ ಏನಿದೆ ಅದು ಸಾಕಷ್ಟು ಜನರನ್ನ ರೀಚ್ ಕೂಡ ಆಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಆಕೆ ಮಾತಾಡುವಂತ ಪ್ರತಿಯೊಂದು ಮಾತು ಕೂಡ ಕೌಂಟ್ ಆಗುತ್ತೆ. ಆದ್ರೆ ಆಕೆ ಆ ರೀತಿ ಮಾತಾಡುವಂಥದ್ದು ಕೂಡ ಸಾಕಷ್ಟು ನೆಗ್ಲಿಜೆನ್ಸ್ ಇಂದ ಮತ್ತೆ ಉಡಾಪೆಯಿಂದ ಆನ್ಸರ್ ಮಾಡಿರುವಂತದ್ದು. ಆದ್ರೆ ಏನು ಆಕೆ ಫಸ್ಟ್ ಸ್ಟೇಷನ್ ಇರ್ಬೋದು, ಮತ್ತೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಒಂದು ಬಿಸಿ ಇರ್ಬೋದು, ಮತ್ತೆ ತನಿಖೆ ಒಂದು ಟೆನ್ಷನ್ ಇರ್ಬೋದು, ಏನೇ ಒತ್ತಡ ಇದ್ರೂ ಕೂಡ ಆಕೆ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಮತ್ತೆ ಮಾತಾಡುವಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಗಮನಿಸಿ ಮಾತನಾಡಬೇಕಾಗುತ್ತೆ. ಆದ್ರೆ ಏಕಾಏಕಿಯಾಗಿ ಈ ರೀತಿ ವರ್ತನೆ ಮಾಡುತ್ತದೆ ಮತ್ತೆ ಏನು ಆ ಒಂದು ಪದಗಳ ಬಳಕೆ ಏನಿದೆ ಅದು ತೀವ್ರ ಬೇಸರ. ಮತ್ತೆ ಆಕೆ ಈ ಒಂದು ಕೇಸಿಂದ ಸಿಕ್ಕಾಪಟ್ಟೆ ಫಸ್ಟ್ ಸ್ಟೇಷನ್ಗೆ ಒಳಗಾಗಿದ್ದೀರ ಅನ್ನೋದು ಕೂಡ ತೋರಿಸುತ್ತೆ ಅರುಣ್.